ಎಲ್ಲಾ ಸಂಚಿಕೆಗಳನ್ನು ಉಚಿತವಾಗಿ ನೋಡಿ ZEE5 ನಲ್ಲಿ. ಈಗಲೇ ಆಪ್ ಡೌನ್ಲೋಡ್ ಮಾಡಿ. ಹೇಳಿ ಅತ್ಗೆ, ಏನಾದ್ರೂ ಕೆಲ್ಸ ಇತ್ತಾ? ಕೆಲ್ಸ ಅಂದ್ರೆ ಅದು ಅತ್ಗೆ ಅಣ್ಣನ್ ಫ್ರೆಂಡ್ ರಾಮ್ ಗೋಪಾಲ್ ಇದಾರಲ್ಲ, ಹಾ, ಅವ್ರ ಮನೇಲಿ ಏನೋ ಫಂಕ್ಷನ್ ಇದೆಯಂತೆ. ಆ ಫಂಕ್ಷನ್ ಅಲ್ಲಿ ಯಾವ ಪ್ರೋಗ್ರಾಮ್ ಮಾಡ್ಬೇಕು ಅಂತ ಡಿಸ್ಕಸ್ ಮಾಡ್ತಿದಾರಂತೆ. ಓ, ಅಣ್ಣ ಒಂದ್ ಮಾತ್ ಹೇಳಿ ನಮ್ ರೂಪಾರಾಣಿ ಪ್ರೋಗ್ರಾಮ್ ಅರೇಂಜ್ ಮಾಡ್ಸಿದ್ರೆ ಚೆನ್ನಾಗಿರತ್ತೆ ಅಂತ. ಹಾಗೆ ಆಗ್ಲಮ್ಮ, ಅದ್ರಲ್ಲೇನಿದೆ. ಅವ್ರ ಹತ್ರ ಮಾತಾಡಿ ಪ್ರೋಗ್ರಾಮ್ ಅರೇಂಜ್ ಮಾಡಿದ್ರೆ ಆಯ್ತು. ತುಂಬಾ ಸಂತೋಷ ಅಣ್ಣ. ಅತ್ಗೆ, ಪ್ರೋಗ್ರಾಮ್ಗೆ ನೀವ್ ಕೊಟ್ಟ ರೇಟ್ ಹೇಳಲ್ಲ, ಮಾಮೂಲಾಗಿ ನಾವ್ ಹೊರಗಡೆ ತಗೊಳ್ಳೋ ರೇಟ್ ಹೇಳ್ತೀನಿ, ಪರವಾಗಿಲ್ವಾ? ಹಾಗೆ ಆಗ್ಲಿ ಅತ್ಗೆ, ನಿಮ್ಗೇನ್ ಅನ್ಸುತ್ತೋ ಅದನ್ನೇ ಹೇಳಿ. ಪಾಪ ನಿಮ್ಗ ಆದಾಯ ಅದೇ ಅಲ್ವಾ? ಸರಿ ಮಮ್ಮಿ, ಹಾ, ನಾನ್ ರೆಡಿ. ಚೆನ್ನಾಗಿದ್ದೀರಾ ಆಂಟಿ? ಚೆನ್ನಾಗಿದ್ದೀನಪ್ಪ. ಮಮ್ಮಿ, ಈ ಕೋಟ್ ಹೇಗಿದೆ? ಚೆನ್ನಾಗಿದ್ಯಪ್ಪ, ಆದ್ರೆ ಬರ್ತ್ಡೇ ಕೋಟ್ ಹಾಕೋತೀನಿ ಹಿಂದೆ. ಅದ್ರ ಬಟನ್ ಕಾಣಿಸ್ತಿಲ್ಲ ಮಮ್ಮಿ. ಎಲ್ಲೋ ಮಿಸ್ ಆಗಿರೋ ಹಾಗಿದೆ. ಬಟನ್ ಮಿಸ್ ಆಗಿದ್ಯಾ? ಹೌದು ಮಮ್ಮಿ. ಹಾಗಾದ್ರೆ ಈಗ್ಲೇ ಪೊಲೀಸ್ ಕಂಪ್ಲೇಂಟ್ ಕೊಡ್ಬೇಕು. ಏನು ಅಂದ್ರೆ ಪೊಲೀಸ್ ಅವ್ರಿಗೆ ಫೋನ್ ಮಾಡಿ. ಕೋಟ್ ಬಟನ್ ಮಿಸ್ ಆದ್ರೆ ಪೊಲೀಸ್ ಕಂಪ್ಲೇಂಟ್ ಕೊಡು ಅಂತ ಹೇಳ್ತಾ ಇದ್ದೀರಲ್ಲ? ಅದು ಸಾಮಾನ್ಯ ಬಟನ್ ಅಲ್ಲ, ಅದಕ್ಕೆ ಡೈಮಂಡ್ ಹಾಕ್ಸಿರೋ ಬಟನ್. ಲಕ್ಷಾಂತರ ರೂಪಾಯಿ ಬೆಲೆ ಬಾಳುತ್ತೆ. ಇವನ್ ಬರ್ತ್ಡೇಗೆ ಗಿಫ್ಟ್ ಅಂತ ನಿಮ್ ಅತ್ತಿಗೆ ಸ್ಪೆಷಲ್ ಆಗಿ ಮಾಡ್ಸಿದಮ್ಮ. ಬಟನ್ ಅಲ್ಲಿ ಡೈಮಂಡಾ? ದುಡ್ಡಿದ್ರೆ ಹೀಗೆ ಚಪ್ಲಿಗೂ ಕೂಡ ಡೈಮಂಡ್ ಹಾಕಿಸ್ಕೋತಾರೆ. ಮಮ್ಮಿ, ಇವಾಗ ಈ ಪೊಲೀಸ್ ಕಂಪ್ಲೇಂಟ್ ಎಲ್ಲ ಏನು ಬೇಡ. ರೂಮಲ್ಲೇ ಎಲ್ಲೋ ಬಿದ್ದಿರುತ್ತೆ ಅನ್ಸತ್ತೆ, ಆಮೇಲೆ ಹುಡ್ಕೋಣ. ಅದ್ ಹಾಗಲ್ಲ ಕಣೋ. ಮಮ್ಮಿ ಪ್ಲೀಸ್. ಸರಿ ಅಖಿಲ್. ನೀವೆಲ್ಲೋ ಹೊರಗಡೆ ಹೋಗ್ತಾ ಇದ್ದೀರಾ ಅನ್ಸತ್ತೆ ಅತ್ತಿಗೆ, ನಾನಿನ್ನ ಹೊರಡ್ತೀನಿ. ಹೊರಗಡೆ ಅಂದ್ರೆ ಅಖಿಲ್ಗೆ ಹುಡ್ಗಿನ್ ನೋಡಕ್ ಹೋಗ್ತಿದೀವತ್ಗೆ. ಹೆಣ್ ನೋಡಕ್ಕ? ಒಳ್ಳೇದಾಗ್ಲಿ. ಹಾ ಅತ್ತಿಗೆ, ಅಖಿಲ್ ಮದ್ವೆಲೂ ಕೂಡ ನಮ್ ರೂಪರಾಣಿ ಪ್ರೋಗ್ರಾಮೇ ಇರ್ಬೇಕು. ಹಾಗೆ ಆಗ್ಲಿ. ಸರಿ, ನಾನಿನ್ ಹೋಗ್ ಬರ್ತೀನಿ. ಬರ್ತೀನಿ ಅಣ್ಣ. ಒಳ್ಳೇದು. ಬರ್ತೀನಿ ಅಖಿಲ್. ಬಾಯ್ ಆಂಟಿ. ಎಲ್ಲಾ ಸಂಚಿಕೆಗಳನ್ನು ಉಚಿತವಾಗಿ ನೋಡಿ ZEE5 ನಲ್ಲಿ. ಈಗಲೇ ಆಪ್ ಡೌನ್ಲೋಡ್ ಮಾಡಿ.